ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD, ಅಸ್ತಮಾ ಕೇರ್ 24x7, NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್, ಕಲಬುರಗಿ. ಸಂಪರ್ಕಿಸಿ 6366662523. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ಮಿಸ್ಟಾ ನಗರದಲ್ಲಿ ಬುಧವಾರ ರಾತ್ರಿ ನಾಯಿ ಕಡಿದ ಬಾಲಕಿಗೆ ಸೂಕ್ತ ಪರಿಹಾರ ನೀಡಬೇಕು, ನಾಯಿ ಕಡಿತದ ಘಟನೆಗಳು ತಡೆಯಬೇಕು ಎಂದು ಒತ್ತಾಯಿಸಿ ಪಾಲಿಕೆಯ ಸದಸ್ಯರೇ ಮೇಯರ್, ಶಾಸಕರನ್ನು ಹಾಗೂ ಆಯುಕ್ತರನ್ನು ತರಾಟೆಗೆ ತೆಗೆದುಕೊಂಡು ಪ್ರತಿಭಟನೆ ನಡೆಸಿದರು. ಹಲವು ತಿಂಗಳುಗಳ ನಂತರ ಮೇಯರ್ ವಿಶಾಲ್ ದರ್ಗಿ ಅಧ್ಯಕ್ಷತೆಯಲ್ಲಿ ಪಾಲಿಕೆ ಸಾಮಾನ್ಯ ಸಭೆ ಕರೆಯಲಾಗಿದ್ದು, ಬೆಳಗ್ಗೆ ನಿಗದಿಯಾದ ಸಭೆಗೆ ಆಯುಕ್ತರು, ಉಪಮೇಯರ್ ಸಭೆಯಲ್ಲಿ ಪಾಲ್ಗೊಳ್ಳಲು ಸಭಾಂಗಣಕ್ಕೆ ಬಂದಿದ್ದರು. ಆದ್ರೆ ಪಾಲಿಕೆ ಸದಸ್ಯರು ಸಭಾಂಗಣದ ಬಾಗಿಲಲ್ಲೇ ತಡೆದು ನಾಯಿ ಕಡಿತಕ್ಕೆ ಪರಿಹಾರ ನೀಡುವವರೆಗೂ ಸಭೆ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಪ್ರತಿಭಟಿಸಿದರು. ಸಭೆಯಲ್ಲಿ ಚರ್ಚಿಸೋಣ, ನಿರ್ಧಾರ ಕೈಗೊಳ್ಳೋಣ ಎಂದು ಮೇಯರ್ ವಿಶಾಲ್ ದರ್ಗಿ, ಶಾಸಕ ಲಂಪ್ರಭು ಪಾಟೀಲ್, ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್ ಹೇಳಿದರು. ವಾದ ವಿವಾದ ನಡೆದ ನಂತರ ಸಭೆಗೆ ಅವಕಾಶ ನೀಡಲಾಯಿತು. ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ನಗರದಲ್ಲಿ ನಾಯಿಗಳ ಕಡಿತಕ್ಕೆ ಒಳಗಾದ 6 ವರ್ಷದ ಬಾಲಕಿ ಗಂಭೀರ ಗಾಯಗೊಂಡಿದ್ದಾಳೆ. ಸದ್ಯ ICU ವಾರ್ಡ್ನಲ್ಲಿ ಇದ್ದು ಜೀವನ್ ಮರಣದ ನಡುವೆ ಹೋರಾಟ ಮಾಡುತ್ತಿದ್ದು 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಪಾಲಿಕೆ ಒತ್ತಾಯಿಸಿದರು. ನಾಯಿ ಕಡಿತ ಹಾವಳಿ ಕಳೆದ 6 ತಿಂಗಳಿನಿಂದ ಅವ್ಯಾಹತವಾಗಿ ನಡೆಯುತ್ತಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಪಾಲಿಕೆ ಆರೋಗ್ಯ ಅಧಿಕಾರಿ ಹಾಗೂ ಪರಿಸರ ಇಂಜಿನಿಯರ್ ಅವರನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದರು. जीबी मीटिंग बुला रहे, जनरल मीटिंग बुला रहे, मेयर नहीं होने से पहले भी कई बार आपको बोले, कंप्लेंट दिए, क्या करें अभी तक बोले आप? सरे रहते तो मेरे ही वार्ड में अब तक ये 17th केस है मेरे वार्ड में। हमारे पास जूता लेकर ठहर रहे लोग, काले करते थे तुम, जाना लेने आप, जाना मेरे को नहीं आता, मुनाफ को आता, मुनाफ को नहीं आता, तुम्हारे को नहीं आता, हेल्थ ऑफिसर तुम ही जे। शहर में शर्म वाली बात है कि आए ना दिन कौन से तो वार्ड में एक डॉग्स बच्चों को काटता है। बहरहाल हमारी बदकिस्मती ये है कि इंसान से ज़्यादा जानवर को हिफाजत करने का कानून बन रहा है। आज हम इतना परेशान हैं, इंसान की हिफाजत कम कर रहे हैं, हम जानवर की हिफाजत ज़्यादा कर रहे हैं। क्यों ना हम इंसान की भी हिफाजत करें उसी तरह। आज मैं सेंट्रल गवर्नमेंट और स्टेट गवर्नमेंट को दोनों को भी यहाँ से उनको एक मैसेज पहुँचाना चाहता हूँ कि आप जानवर से ज़्यादा इंसान की हिफाजत करें और जो डॉग्स को लेकर जो कानून बने हुए हैं उसको थोड़ा सा मॉडिफाई करें, और जो जिस तरीके से डॉग्स की भी हिफाजत करें, एनिमल्स की भी हम हिफाजत करें और इंसान की भी हिफाजत करें। अब आने वाले दिनों में हम जब भी ऑफिशियल लेवल पे हम डॉग्स को लेकर, जहाँ भी डॉग्स बच्चों को कुत्ता काटता है, जब हम ऑफिशियली डिस्कशन करते हैं तो ऑफिशियली सीधा हाथ उठाते हैं कि भाई ये कानूनी दायरे में हमारे को नहीं आता। ऐसा बोलने से ये होने वाली बात नहीं है। तो आज हम कमिश्नर साहब को और हमारी जो गुलबर्गा जो कॉर्पोरेशन बॉडी बनने के बाद आज 2nd GB जो आज रखा गया था, हम पूरे कॉर्पोरेशन डिसाइड करें कि भाई हर वार्ड में ये इशू है डॉग्स को लेकर। आज हम जब तक हमारा ये डॉग्स का मसला सॉल्व नहीं होगा हम GB को रन करने नहीं देंगे। तो हमने ये जो स्टार्ट सुबह अर्ली मॉर्निंग हमारे अकाउंट्स चेयरमैन जो साजिद कल्याणी साहब, उनके पूरे कलीग्स कॉर्पोरेटर मीन्स हम आज हमने लॉक किया। उसके बाद ऑफिशियल पूरे लोग यहाँ पे विजिट करें, हमारे डिमांड्स पूछे कि भाई आखिर आप लॉक करने की वजह क्या है। हमने बताया शहर में डॉग्स को लेकर हम बहुत परेशान हैं, हम लोगों को आश्वासन देकर वोट हासिल करें कि शहर के जो भी तुम्हारे बेसिक कम्युनिटी जो भी वर्क्स हैं हम करेंगे बोलकर कॉर्पोरेटर बनकर आए हैं। बोले तो उनके डेवलपमेंट के लिए और उनकी सेफ्टी के लिए, हम उनकी डेवलपमेंट की तरफ भी नहीं जा रहे, हम उनकी सेफ्टी की तरफ भी नहीं जा रहे, तो हमारे को शेम आना चाहिए। तो आज वो शेम की हैसियत से हम करें। तो आज इंचार्ज मिनिस्टर प्रियंक खड़गे साहब ने आश्वासन दिया कि आप फर्स्ट अपनी GB में पहले इसको पास करें, आप एजेंडा बना के, उसके बाद सेकेंड मैं विदिन 2 डेज के अंदर मैं इसको इम्प्लीमेंट कर आपके जो भी डिमांड्स है मैं पूरा करूँगा बोलकर आज हम प्रियंक खड़गे के साथ पे पूरा एतमाद रखते हुए हमारी स्ट्राइक को हमने छोड़ दिया है और हम GB को रन करने का मौका भी दिया है। आने वाले दिनों में और हमको पूरी उम्मीद है कांग्रेस पार्टी से और प्रियंक खड़गे साहब से ज़रूर इन्होंने शहर के लिए कुछ करेंगे। इतना कहते हुए अपनी बात को ख़त्म करता हूँ। गुलबर्गे के लोगों को मैं एक अपने तरफ से अपील करता हूँ कि आप भी अपने बच्चों को थोड़ा केयरफुली से बाहर मत जाने दीजिए। हमारे से कई गलती हो रही तो हम हाथ जोड़कर माफी मांगते हैं कि कहीं ಕಲಬುರಗಿಯಲ್ಲಿ
ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾದಿಗರ ಮುನ್ನಡೆ ಆತ್ಮಗೌರವ ಸಮಾವೇಶ ಜಿಲ್ಲಾ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಡಿಸೆಂಬರ್ 29ರಂದು ಮಧ್ಯಾಹ್ನ 1 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾದ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಅಂಬಾರೈ ಎಂಕೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮಾದಿಗರ ಮುನ್ನುಡಿ ಎಂಬ ಹೆಸರಿನಲ್ಲಿ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿರುವ ಒಳ ಮೀಸಲಾತಿಯ ಸ್ಥಿತಿಗಳ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ವ್ಯಾಜ್ಯಗಳ ಬಗ್ಗೆ ಚರ್ಚಿಸಲು ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ರಾಜ್ಯದ ಎಲ್ಲಾ ಕಡೆಗಳಲ್ಲಿಯೂ ಜಿಲ್ಲಾ ಮಟ್ಟದ ಮಾದಿಗ ಮುನ್ನಡಿ ಸಮಾವೇಶವನ್ನು ನಡೆಯುತ್ತಿದೆ. ಈ ಸಮಾವೇಶ ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ. ಮಾದಿಗರ ಒಳ ಮೀಸಲಾತಿ ಆತ್ಮಗೌರವ ಈ ಸಮಾವೇಶಕ್ಕೆ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ, ಮಾಜಿ ಕೇಂದ್ರ ಸಚಿವರ ಹಾಗೂ ಸಂಸದರಾದ ರಮೇಶ ಜಿಗಜಿಣಗಿ, ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಶಾಸಕ ದುರ್ಯೋಧನ ಐಹೊಳೆ, ಬಸವರಾಜ್ ಮತ್ತಿಮೂರು ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಎಲ್ಲ ಕಡೆ ಮಾದಿಗರ ಮುನ್ನಡೆ ಆತ್ಮಗೌರವ ಸಮಾವೇಶಕ್ಕೆ ಸ್ವಾಗತ. ನಾಳೆ 29ರಂದು ನಗರದ ಪಂಡಿತ್ ರಂಗಮಂದಿರದಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶಕ್ಕೆ ರಾಜ್ಯದಿಂದ ಚಿತ್ರದುರ್ಗ ಹಿರಿಯ ಸ್ವಾಮೀಜಿಗಳಾದಂಥ ಮಾದರ ಚೆನ್ನೈ ಸ್ವಾಮಿಗಳು, ಕೇಂದ್ರ ಸಚಿವರಾದ ನಾರಾಯಣಸ್ವಾಮಿಯವರು ಮತ್ತು ಮಾಜಿ ಕೇಂದ್ರ ಸಚಿವರಾದ ರಮೇಶ್ ಜಿಗಜಿಣಗಿ ಸಾಬರು ಮತ್ತು ಮಾಜಿ ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಬರು ಮತ್ತು ದುರ್ಯೋಧನ ಐಹೊಳೆ ಶಾಸಕರು ಮತ್ತು ಗ್ರಾಮೀಣ ಮತಕ್ಷೇತ್ರ ಶಾಸಕರಾದಂಥ ಬಸವರಾಜ ಮತ್ತಿಮಡವರು ಇವರು ನೇತೃತ್ವದಲ್ಲಿ ಹಾಗೂ ಇವರು ಅಧ್ಯಕ್ಷತೆ ವಹಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು. ಹೆಚ್ಚಿನ ಜನ ಕಾರ್ಯಕರ್ತರು ಸೇರಿ ಆ ಸಮಾವೇಶದ ಉದ್ದೇಶ ಏನದ ನಮ್ಮದು ಅದು ಸಕ್ಸಸ್ ಆಗಲಿ ಅಂತ ತಮ್ಮೆಲ್ಲರಿಗೆ ವಂದಿಸಿ, ನಾಳೆ ಎಲ್ಲ ತಾಲೂಕಿನಿಂದ ಕಲಬುರಗಿ ಜಿಲ್ಲೆ 9 ತಾಲೂಕಿನಿಂದ ಸುಮಾರು 200ಕ್ಕಿಂತ ಮುಂಚೆ ಕಾರ್ಯಕರ್ತರು ಭಾಗವಹಿಸಬೇಕು. ಕಾರ್ಯಕರ್ತರು ಜನರ ಸಮಾವೇಶ ಅಲ್ಲ, ಕಾರ್ಯಕರ್ತರ ಸಮಾವೇಶ. ಕಾರ್ಯಕರ್ತರಂದ್ರೆ ಸುಮಾರು ಒಂದು ಕಾರ್ಯಕರ್ತರಿಂದ ಒಂದು 200-300 ಜನರಿಗೆ ತಿಳಿಸಿ ಹೇಳೋಂಥ ಕಾರ್ಯಕರ್ತರು. ಈ ಸಮಾವೇಶದ ಉದ್ದೇಶ ಏನು? ಕರ್ನಾಟಕ ರಾಜ್ಯದಲ್ಲಿ ಇವತ್ತು 30 ಜಿಲ್ಲೆಯಲ್ಲಿ ಎಲ್ಲ ಸಮಾವೇಶವನ್ನು ಮುಗಿಯೋ ಹಂತದಲ್ಲಿದೆ. ಗುಲ್ಬರ್ಗ ಜಿಲ್ಲೆ ನಾಳೆ, ಇವತ್ತು ಬಿದಾರ, ನಿನ್ನೆ ಯಾದಗಿರಿ, ಇವೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಬೆಂಗಳೂರ ರಾಜಧಾನಿಯಲ್ಲಿ ಇವತ್ತು ಮಾದಿಗರ ಸುಮಾರು ಒಂದು 10 ಲಕ್ಷ ಜನ ಸೇರಿಸಿ ಈ ಮಾದಿಗರ ಬೇಡಿಕೆಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯರವಾಡ ಗ್ರಾಮ ಪಂಚಾಯಿತಿಯ ಪುನರ್ ಕಾರ್ಯಾರಂಭ ಮಾಡಬೇಕು ಎಂದು ಆಗ್ರಹಿಸಿ ಹಾಗೂ ಜೇವರ್ಗಿ ಪುರಸಭೆ ಪೌರಕಾರ್ಮಿಕರ ಹುದ್ದೆಗಳಿಗೆ 17 ಜನ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿ ಜನವರಿ 1ರಂದು ಜೇವರ್ಗಿ ತಹಸೀಲ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಸಾರ್ವಜನಿಕರ ಸಮಸ್ಯೆಗಳನ್ನು ಇಟ್ಟುಕೊಂಡು ಜೇವರ್ಗಿಯ ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿಯನ್ನು ಕಡೆಗಣಿಸಿದ್ದನ್ನು ವಿರೋಧಿಸಿ ಹಾಗೂ ಜೇವರ್ಗಿ ಯಡ್ರಾಮಿ ತಾಲೂಕಿನ ರೈತರಿಗೆ ಬರಗಾಲ ಪರಿಹಾರ ಕೊಡಬೇಕು. ರೈತರು ಬೆಳೆದ ಹತ್ತಿ ಮತ್ತು ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಯಳವಾರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 1 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಿಂದ ಯಾವುದೇ ಒಂದು ಸಣ್ಣ ಕೆಲಸವೂ ನಡೆಯದೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಪಿಡಿಒ ಅವರನ್ನು ನೇಮಿಸಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಕಟ್ಟುನಿಟ್ಟಿನ ಸೂಚನೆ ನೀಡಿ ಪಂಚಾಯತ್ ಅನ್ನು ಪುನಃ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬೇಕು. ಜೇವರ್ಗಿ ಪುರಸಭೆಯಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿ ಅನ್ಯಾಯಕ್ಕೊಳಗಾದ ಪೌರ ಕಾರ್ಮಿಕರಿಗೆ ಮರು ನೇಮಕಾತಿ ಮಾಡಿಕೊಂಡು ಅವರ ಕೆಲಸಗಳನ್ನು ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಜನವರಿ 1ರಂದು ಜೇವರ್ಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು. ಜೇವರ್ಗಿ ತಾಲೂಕಿನ ಯಾಳ್ವಾರ್ ಪಂಚಾಯತ್ದೊಳಗೆ ಕಳೆದ 2 ವರ್ಷದಿಂದ ಸಂಪೂರ್ಣವಾಗಿ ಕೆಲಸಗಳು ಸ್ಥಗಿತ ಆಗಿದ್ದಾವೆ. ಆ ಕಾರಣಕ್ಕೆ ಆ ಕೆಲಸಗಳನ್ನು ಸ್ಥಗಿತಗೊಂಡಿರ್ತಕ್ಕಂಥ ಕೆಲಸಗಳನ್ನು ಪುನಃ ಪ್ರಾರಂಭಿಸಬೇಕು ಮತ್ತು ಕಾಯಂ ಪಿಡಿಒನ ಒದಗಿಸಬೇಕು ಅಂತೇಳಿ ಕಳೆದ 18ನೇ ತಾರೀಕಿಂದ ನಾವು ಜೇವರ್ಗಿಯ ತಹಸೀಲ್ ಆಫೀಸ್ಗಡೆ ಎದುರುಗಡೆ ಏನು ಚಳವಳಿ ಮಾಡ್ತಾಯಿದ್ದೀವಿ. ಆ ಚಳವಳಿಯನ್ನು ನಿರ್ಲಕ್ಷ್ಯ ಮಾಡ್ತಿರೋ ಕಾರಣಕ್ಕೆ ನಾವು ಮತ್ತೆ ಏನು 3-4 ಪ್ರಮುಖವಾದಂಥ ಬೇಡಿಕೆಯನ್ನು ಇಟ್ಕೊಂಡು 1ನೇ ತಾರೀಕು 2024 ಜನವರಿ 1ನೇ ತಾರೀಕು ನಾವು ಜೇವರ್ಗಿಯ ತಹಸೀಲ್ ಕಚೇರಿ ಎದುರುಗಡೆ ತಹಸೀಲ್ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ, ಆದರ್ಶ ಗ್ರಾಮ ಸಮಿತಿ ಯಾಳ್ವಾರ್
ಹಾಗೂ ಏನು ಯಾಳ್ವಾರ್ ಪಂಚಾಯತಿಯ ಸಮಸ್ತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಸ್ತ ಸದಸ್ಯರು ಎಲ್ಲ ಸೇರಿ ಸಾರ್ವಜನಿಕರು ಸೇರಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದೊಳಗೆ ಏನು ಬರಗಾಲ ಘೋಷಣೆ ಮಾಡಿದೆ, ಆದರೆ ವಿಶೇಷವಾಗಿ ಜೇವರ್ಗಿದೊಳಗೆ ರೈತರು ಏನದ ಬರಗಾಲದಿಂದ ತತ್ತರಿಸಿದ್ದಾರೆ, ಅವರಿಗೆ ಬರ ಪರಿಹಾರ ಕೊಡಬೇಕು. ಹತ್ತಿ ಮತ್ತು ತೊಗರಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಯಾಳ್ವಾರ್ ಪಂಚಾಯತಿದೊಳಗೆ ಸ್ಥಗಿತಗೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಶುರು ಮಾಡಬೇಕು. ಜೇವರ್ಗಿ ಪುರಸಭೆಯಲ್ಲಿ ಏನು ಈ ಹಿಂದೆ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದಾರಲ್ಲ 17 ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು. ಯಾಳ್ವಾರ್ ಮತ್ತು ಸಾತ್ಕೇಡ್ ಮಧ್ಯೆ ಇರ್ತಕ್ಕಂಥ ರಸ್ತೆನ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಈ ಚಳವಳಿ ಮಾಡ್ತಾಯಿದ್ದೀವಿ. ಜನವರಿ 21ರಂದು ಶ್ರೀ ಅಂಬಿಗರ ಚೌಡಯ್ಯನವರ 904ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ಗುಂಡು ಐನಾಪುರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾ ಅಂಬಿಗರ ಯುವ ಸೇನೆ ಸಂಸ್ಥಾಪಕರಾದ ಆನಂದ ಕದ್ದರ್ಗಿ ಮತ್ತು ಪದಾಧಿಕಾರಿಗಳು ಸಮಾನ ಮನಸ್ಕರ್ ಯುವಕರ ಸಂಘಟನೆ ವತಿಯಿಂದ ಜನವರಿ 21ರಂದು ನಡೆಯುವ 904ನೇ ಶ್ರೀ ಅಂಬಿಗರ ಚೌಡಯ್ಯ ಅವರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಗುಂಡು ಐನಾಪುರ್ ಅವರನ್ನು ಆಯ್ಕೆ ಮಾಡಿರುವುದಾಗಿ ತಿಳಿಸಿದರು. ಕಳೆದ ವರ್ಷ ಅಂದರೆ ಜನವರಿ 21, 2023ರಂದು ಅಂಬಿಗರ ಜಯಂತ್ಯೋತ್ಸವ ಅಂದರೆ ವಿಭಿನ್ನವಾಗಿ ಪ್ರತಿ ವರ್ಷ ನಾವು ಸರ್ಕಾರಿ ಸವಲತ್ತಿನ ಪ್ರಕಾರ ಅಫಿಷಿಯಲಿ ಆಗಿ ಜಯಂತ್ಯೋತ್ಸವ ಆಚರಣೆ ನಡೀತಾ ಇತ್ತು. ಸೊ ಲಾಸ್ಟ್ ಟೈಮ್ ನಾವೆಲ್ಲರೂ ಯುವ ಬಳಗ ಸೇರಿಕೊಂಡು ಅಂದರೆ ಕಲಬುರಗಿ ಜಿಲ್ಲೆಯ ಎಲ್ಲ ಏರಿಯಾ ಹಿಡ್ಕೊಂಡು ಪ್ರತಿ ತಾಲೂಕಿನ ಕೆಲವೊಂದು ಮೇನ್ ಮುಖಂಡರು ಯಾರು ಇರ್ತೀವಿ ಎಲ್ಲರೂ ಸೇರಿಕೊಂಡು ಒಂದು 10,000 to 12,000 ಜನ ಸೇರಿಸಿ ನಾವು ಕೊನೆಯ ಬಾರಿ ನಾವು ಮೆರವಣಿಗೆ ತೆಗೆದುಕೊಂಡು ಒಂದು DJ ಸೌಂಡ್ ಆಗಿರ್ಬೋದು ಅಥವಾ ನಮ್ಮ ಭವ್ಯ ಮೂರ್ತಿ ಅಂದರೆ ಅಂಬಿಗರ ಚೌಡಯ್ಯನವರ ನಿಜೇಶನ ಅಂಬಿಗರ ಚೌಡಯ್ಯನವರ ಮೂರ್ತಿ ಮೆರವಣಿಗೆ ತೆಗೆದುಕೊಂಡು ನಾವು ತಿಮ್ಮಾಪುರಿ ಸರ್ಕಲಿಂದ ಜಗತ್ ಸರ್ಕಲ್ವರೆಗೂ ಬಂದು ಸಂಭ್ರಮಾಚರಣೆ ನಾವು ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವ ಲಾಸ್ಟ್ ಟೈಮ್ ನಾವು ಆಚರಣೆ ಮಾಡಿದ್ದೀವಿ. ಸೊ ಅದೇ ಥರವಾಗಿ ಲಾಸ್ಟ್ ಟೈಮ್ ನಾವು ಆನಂದ್ ಕದ್ದರ್ಗಿ ಅಂತ ನಮ್ಮ ಎಲ್ಲ ಯುವ ಬಳಗ ಸೇರ್ಕೊಂಡು ಆನಂದ್ ಕದ್ದರ್ಗಿ ಅವ್ರನ್ನ ಅಧ್ಯಕ್ಷ ಮಾಡಿಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಕೊನೆಯ ಬಾರಿ ನಾವು ಯಶಸ್ವಿಯಾಗಿ ನಾವು ಜಯಂತ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ಬಾರಿ ಅಂದರೆ ನಾನು ಚಿತ್ತಾಪುರ ತಾಲೂಕಿನ ಕೂಲಿ ಸಮಾಜ ಅಧ್ಯಕ್ಷತೆ ಗುಂಡು ಐನಾಪುರ್ ಅಂತ ನನ್ನ ಹೆಸರು. ಸೊ ಮೊದಲನೇದಾಗಿ ಚಿತ್ತಾಪುರ ಕೂಲಿ ಸಮಾಜ ಜನತೆಗೆ ನಾನು ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕಪ್ಪ ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಮಾಜ ಮುಖ ಕೊಟ್ಟಿದ್ದು, ಸಮಾಜದಾಗ ನಮ್ಮದು ಮುಂದೆ ತಳ್ಕೊಂಡು ಬಂದಿದ್ದು ಚಿತ್ತಾಪುರ ಕೂಲಿ ಸಮಾಜದಿಂದ ನಮ್ಮ ಮುಖ ಹೊರಗಡೆ ಕೊಟ್ಟಿದೆ. ಆ ಜನಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಮತ್ತು ಅವರ ಆಶೀರ್ವಾದನೂ ಮುಂದೇನೂ ಬಯಸ್ತೀನಿ. ನಾನು ಈ ರೀತಿ ನಮ್ಮದೆಲ್ಲ ಜನಸೇವೆ ನೋಡಿಕೊಂಡು ನಮ್ಮ ಸಮಾಜ ಕಾಳಜಿ ನೋಡ್ಕೊಂಡು ಇವತ್ತು ನನ್ನನ್ನು ಈ ಜಯಂತ್ಯೋತ್ಸವ ಸಮಿತಿ ಅಂತಂದರೆ ಅಂಬಿಗರ ಯುವ ಸೇನೆಯ ಜಯಂತ್ಯೋತ್ಸವ ಸಮಿತಿ ನಾವೇನು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಹಿಂದೆ ಆಗಿರಲಿಲ್ಲ, ಕೊನೆಯ ಬಾರಿ ಪ್ರಥಮ ಬಾರಿಗೆ ನಾವು ಅಷ್ಟು ಅದ್ದೂರಿ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ಈ ಬಾರಿನೂ ಅದಕ್ಕಿಂತ ಚೆನ್ನಾಗಿ ಮಾಡಬೇಕಂತ ಒಂದು ನಿರ್ಣಯ ತೆಗೆದುಕೊಂಡು ಎಲ್ಲ ಯುವ ಬಳಗ ಸೇರ್ಕೊಂಡು ಇವತ್ತು ನನ್ನನ್ನು ಅಧ್ಯಕ್ಷರೇ ಮಾಡಿದ್ದೀರಿ. ಇದಕ್ಕೆ ನಾನು ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ನಮ್ಮ ಅಂಬಿಗರ ಸೇವಾದಳದ್ದು ಮತ್ತು ನಮ್ಮ ಕೂಲಿ ಸಮಾಜದ ಮುಖಂಡರು ಅಂದರೆ ನಮ್ಮ ಶಿವ ಹನ್ಗುಂಟಿಯವರಾಗಿರ್ಬೋದು, ಸಂದೇಶ್ ಕಮಕನವರಾಗಿರ್ಬೋದು, ನಮ್ಮ ಬೆಣ್ಣೂರವರು ಅಂದರೆ ಅಂಬಿಗರ ಸೇವಾದಳದ ರಾಜ್ಯಾಧ್ಯಕ್ಷರ ಸಂತೋಷ್ ಬೆಣ್ಣೂರಾಗಿರ್ಬೋದು, ಶರಣು ಕಿರ್ಸಾವಳಿಗೆಯವರು, ಮತ್ತೊಂದಿಗೆ ಮಾಂತೇಶ್ ಮಾಂತೇಶ್ ಅವರು, ಮತ್ತೊಂದಿಗೆ ರಾಜು ಸೊನ್ನ ಅವರು ಅಂದರೆ ಇವಾಗ ನನ್ನ ಅಧ್ಯಕ್ಷ ಮಾಡಿದ್ದಾರೆ. ಇನ್ನೂ 4 ಜನನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮಲ್ಲು ವಾಲಿಕಾರು ಮತ್ತು ಶರಣು ಕಿರ್ಸಾವಳಿಗಿ, ಮತ್ತಂತಿಗೆ ಶಂಕರ್ ತಳವಾರ್ ಅವರು ಅಂದರೆ ಪಂಚೀಲ್ ನಗರ ಶಂಕರ್ ತಳವಾರ್ ಅವರು, ಇನ್ನೊಬ್ಬರು ಮಾಂತೇಶ್ ಹರವಾಳ್ ಅಂತ 4 ಜನ ಉಪಾಧ್ಯಕ್ಷರು ಮಾಡಿಕೊಂಡು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಮಡಿವಾಳ್ ಬೆಳವಣಿಗೆ ಅವ್ರನ್ನ ಆಯ್ಕೆ ಮಾಡಿ ಇದೊಂದು ನಮ್ಮದೊಂದು ಅಂದರೆ ಯುವ ಸೈನ್ಯ ಅಂತ ಯಾವುದೇ ಥರದ ಸಂಘ ಪರಿವಾರ ಕಟ್ಕೊಂಡು ಅದರದ್ದೇ ಆಗಿರ್ಕೊಂಡು ಸ್ವಂತ ಇದು ಮೇರೆದಲ್ಲ. ಇದು ಸಮಾಜ ಕಾಳಜಿ ಕುರಿತದ ಸಮಾಜ ನಾವು ನಿಜ ಶರಣಂದು 12ನೇ ಶತಮಾನದಲ್ಲಿ ಹಿಡಿದು ಇಲ್ಲಿ ತನಕ ನಾವೇನು ಕಂಡುಕೊಂಡು ಬಂದಿದ್ದೀವಿ. ಅವ್ರದ್ದು ಜಯಂತಿಯನ್ನು ನಾವು ಸಂಭ್ರಮಾಚರಣೆ ಹಾಕ್ಕೊಂಡು ನಮ್ಮ ಕೂಲಿ ಸಮಾಜ ಒಗ್ಗಟ್ಟದಂತ ಮುಂದೆ ತೋರಿಸ್ಕೊಳ್ಳೋ ಸಲುವಾಗಿ ನಾವು ಇದೊಂದು ಜಯಂತಿ ಸಮಿತಿ ಕಟ್ಕೊಂಡು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಶ್ರೀ ಕೋರಣೇಶ್ವರ ವಿರಕ್ತ ಮಠದ ರಕ್ಷಣೆ ಮಾಡಬೇಕಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಜನಪರ ವೇದಿಕೆ ಮುಖಂಡರಾದ ವಿಜಯಕುಮಾರ ಕಾಂಬ್ಳೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಇರುವ ಶ್ರೀ ಕರುಣೇಶ್ವರ ವಿರಕ್ತ ಮಠ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೆ ನಡೆದುಕೊಂಡು ಬರುತ್ತಿದೆ. ಇಲ್ಲಿ ಪ್ರತಿಯೊಂದು ಕೆಲಸವೂ ಕೂಡ ಚಿತ್ರದುರ್ಗ ಆಡಳಿತ ಅಧಿಕಾರಿಗಳು ಹಾಗೂ ಪೀಠಾಧ್ಯಕ್ಷರ ಒಪ್ಪಿಗೆ ಪಡೆದುಕೊಳ್ಳಬೇಕು. ಶ್ರೀ ಕರುಣೇಶ್ವರ ಮಠದ ಆಸ್ತಿ ಸ್ವಂತ ಎಂದು ಹೇಳಿಕೊಂಡು ಅನವಶ್ಯಕವಾಗಿ ಶ್ರೀ ಕರುಣೇಶ್ವರ ಮುರುಘರಾಜೇಂದ್ರ ಶ್ರೀಗಳಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಖಜೂರಿ ಗ್ರಾಮದ ಕರುಣೇಶ್ವರ ವಿರಕ್ತ ಮಠದ ಬಸವ ಅನುಯಾಯಿಗಳು ಆಗಿರುವಂಥ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಶ್ರೀಗಳಿಗೆ ಅಲ್ಲಿಯ ಒಂದು ಸ್ಥಳೀಯ ಕೆಲವು ಸಂಪ್ರದಾಯವಾದಿಗಳು ಅವರಿಗೆ ಏನಪ್ಪ ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ಅಡ್ಡಿ ಆತಂಕವನ್ನು ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ನಾವು ಈ ಒಂದು ಜಿಲ್ಲಾಡಳಿತಕ್ಕೆ ಒಂದು ಏನಪ್ಪ ಅಂತಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥದ್ದು, ಆಗ್ರಹವನ್ನು ಪಡಿಸ್ತಾ ಇದ್ದೇವೆ ಅನ್ನುವಂಥದ್ದು. ಯಾಕಂತಂದರೆ
ಶ್ರೀ ಮುರುಘರಾಜೇಂದ್ರ ಶ್ರೀಗಳು ಬಸವ ಅನುಯಾಯಿಗಳು ಅಲ್ಲಿ ಸ್ಥಳೀಯವಾಗಿ ಬಸವ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅನ್ನುವಂಥದ್ದು. ಅವರು ಸುಮಾರು 20-25 ವರ್ಷಗಳ ಕಾಲ ಎಲ್ಲ ಜಾತಿ ಜನಾಂಗದವರಿಗೆ ಮಠದಲ್ಲಿ ಸಮಾನವಾದಂಥ ಅವಕಾಶಗಳನ್ನು ಕೊಡುವುದರ ಮೂಲಕ, ಜೊತೆಗೆ ದಾಸೋಹದಲ್ಲಿ ಎಲ್ಲ ಜಾತಿ ಜನಾಂಗದವರಿಗೆ ಸಮಾನವಾದಂಥ ಒಂದು ಸಹಪಂಕ್ತಿ ಭೋಜನವನ್ನು ಏರ್ಪಡಿಸೋದ್ರ ಮೂಲಕ ಈ ಭಾಗದ ಒಂದು ಮಾದರಿಯ ಸ್ವಾಮೀಜಿಯವರು ಆಗಿದ್ದಾರೆ ಅನ್ನುವಂಥದ್ದು. ಅಂಥ ಅವರ ಜನಪರವಾದಂಥ ಇಂಥ ಕೆಲಸಗಳನ್ನು ಅಲ್ಲಿಯ ಸಂಪ್ರದಾಯವಾದಿಗಳು, ಕೆಲವೊಂದಿಷ್ಟು ಪತ್ರಬದ್ಧ ಹಿತಾಸಕ್ತಿಗಳು ಅವರಿಗೆ ಅಡ್ಡಿಪಡಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಸಂಬಂಧವಾಗಿ ನಾವು ಕಳೆದ ವರ್ಷ ಆಳಂದ ತಾಲೂಕಿನ CPI ಅವರಿಗೆ ಮತ್ತು PSI ಅವರಿಗೆ ಮನವಿ ಪತ್ರಗಳನ್ನು ಸಹ ಸಲ್ಲಿಸಿದ್ದೇವೆ. ನಾವು ಸ್ವಾಮೀಜಿಗಳನ್ನು ಸೂಕ್ತ ಭದ್ರತೆಯನ್ನು ಒದಗಿಸಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ಸಾರಿ ಮನವಿಯನ್ನು ಮಾಡಿದ್ದೇವೆ ಅನ್ನುವಂಥದ್ದು. ಆದರೆ ಇಲ್ಲಿಯವರೆಗೆ ಜಿಲ್ಲಾ ಆಡಳಿತ ಆಗಲಿ, ಅಲ್ಲಿಯ ಸ್ಥಳೀಯ ಆಡಳಿತ ಆಗಲಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಲ್ಲ ಅನ್ನುವಂಥದ್ದು. ಹೀಗಾಗಿ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸುವುದೇನಂತಂದರೆ, ಸ್ವಾಮೀಜಿ ಅವರಿಗೆ ಅಲ್ಲಿ ಸ್ಥಳೀಯವಾಗಿ ಏನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪದಲ್ಲ, ಅವರಿಂದ ತೊಂದರೆ ಆಗದ ಹಾಗೆ ನೋಡಿಕೊಳ್ಬೇಕನ್ನುವಂಥದ್ದು ನಮ್ಮ ಅಂಬೇಡ್ಕರ್ ಜನಪರ ವೇದಿಕೆಯ ಒಂದು ಆಗ್ರಹವಾಗಿದೆ ಅನ್ನುವಂಥದ್ದು. ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿಗೆ ಆಗ್ರಹಿಸಿ ಮಾಡಿದ ಸಮೀಕ್ಷೆ ಬಗ್ಗೆ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ಹನುಮಂತ SH ಅವರು ಮಾಹಿತಿ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ NEP 2020 ಅನುಷ್ಠಾನ ರದ್ದುಪಡಿಸಿರುವುದಾಗಿ ಮತ್ತು ರಾಜ್ಯಕ್ಕೆ ಒಂದು ಪ್ರತ್ಯೇಕ ಶಿಕ್ಷಣ ನೀತಿಯನ್ನು ರಚಿಸಲು ಮುಂದಾಗಿದೆ. NEP 2020 ಭಿನ್ನಾಭಿಪ್ರಾಯಕ್ಕೆ ಸರ್ಕಾರ ಮನ್ನಣೆ ಹಿಡಿದದ್ದು ಸಂತೋಷದ ವಿಷಯವಾಗಿದೆ ಎಂದ ಅವರು ರಾಜ್ಯದಲ್ಲಿ ಜನಪರ ಶಿಕ್ಷಣ ನೀತಿ ಬಗ್ಗೆ ಮಾತನಾಡಿದರು. ಹಮ್ಮಿಕೊಂಡಿರುವಂಥ ಮೇನ್ ಪರ್ಪಸ್ಸು ಇವತ್ತೇನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಶಿಕ್ಷಣ ನೀತಿಯನ್ನು ಇಡೀ ದೇಶದಲ್ಲಿ ತಗೊಂಡ್ಬಂದು ಜಾರಿ ಮಾಡಿದೆ. ಇದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಂದ, ಶಿಕ್ಷಕರಿಂದ, ಶಿಕ್ಷಣ ಪ್ರೇಮಿಗಳಿಂದ, ಶಿಕ್ಷಣ ತಜ್ಞರಿಂದ ವಿರೋಧವಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಶಿಕ್ಷಣ ನೀತಿ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಅನಿವಾರ್ಯವಾಗಿ, ಈಗಿರುವಂಥ ಸರ್ಕಾರಕ್ಕೆ ಅನಿವಾರ್ಯವಾಗಿ ಅವರು ಹೊಸ ಶಿಕ್ಷಣ ನೀತಿನ ತೊಗೊಂಬರೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಹೋರಾಟ, ಯುವಜನರು, ಎಲ್ಲ ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರ ಒಂದು ಒತ್ತಡದ ಮೇರೆಗೆ ಇವತ್ತು ರಾಜ್ಯ ಶಿಕ್ಷಣ ನೀತಿಯನ್ನು ರಚಿಸೋ ನಿಟ್ಟಿನಲ್ಲಿ ಅವರು ಯೋಚಿಸಿರೋದು ಭಾಳ ಸ್ವಾಗತಾರ್ಹವಾದಂಥ ಒಂದು ವಿಚಾರವಾಗಿದೆ. ಇಲ್ಲಿ ನಾವು ಕೇಳ್ತಿರೋದೇನೆಂದರೆ, ಇವಾಗ ಒಂದು ಕಮಿಟಿ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿಯ, ಈಗಾಗಲೇ ಹೇಳಿದ್ರೆ ಸುಖದೇವ್ ತೋರಟ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟ್ ಹಾಗೂ ಇನ್ನೂ ಒಳಗೊಂಡಂತೆ ಹಲವಾರು ಜನ ಶಿಕ್ಷಣ ತಜ್ಞರನ್ನು ಒಳಗೊಂಡು ಒಂದು ಸಮಿತಿನ ರಚನೆ ಮಾಡಿ ಹೇಗಿರಬೇಕು ರಾಜ್ಯ ಶಿಕ್ಷಣ ನೀತಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಮೀಕ್ಷೆ ಮಾಡಬೇಕು, ಇದ್ರ ಬಗ್ಗೆದಾಗ ಒಂದು ಒಳ್ಳೆ ಚರ್ಚೆ ಆಗಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು 4 ವಲಯದ ಮಟ್ಟದಲ್ಲಿ ಒಂದು ಮೀಟಿಂಗ್ಗಳನ್ನು ಕರೆದಿದ್ರು. ಅದು ಧಾರವಾಡ, ಕಲಬುರಗಿ, ಆಮೇಲೆ ಮೈಸೂರು ಮತ್ತು ಬೆಂಗಳೂರು. ಇಲ್ಲಿ ಗುಲ್ಬರ್ಗದಲ್ಲಿ ಕರೆದಾಗ ನಾವು ಕೂಡ ಹೋಗಿದ್ವಿ. ಗುಲ್ಬರ್ಗದಲ್ಲಿ ಸುಮಾರು ಬೀದರು, ರಾಯಚೂರು, ಯಾದಗಿರಿ, ಗುಲ್ಬರ್ಗದಿಂದ, ಕೊಪ್ಪಳದಿಂದ, ಬಳ್ಳಾರಿಯಿಂದ, ವಿಜಯನಗರದಿಂದ ಇಷ್ಟು ಜಿಲ್ಲೆಗಳಿಂದ ಕೂಡ ಈ ವಲಯ ಮಟ್ಟದ ಒಂದು ಸಮಿತಿ ಮೀಟಿಂಗನ್ನು ಕರೆದಿದ್ರು. ಅಲ್ಲಿ ಶಿಕ್ಷಣ ತಜ್ಞರು, ಹಲವಾರು ಮಹಾವಿಶ್ವವಿದ್ಯಾಲಯಗಳ ಏನಂತಾರೆ VCಗಳು ಹಾಗೂ ಪದವಿ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಣ ತಜ್ಞರು, ರಿಟೈರ್ಡ್ ಪ್ರೊಫೆಸರ್ಸ್ಗಳು, ಅದೇ ರೀತಿಯಾಗಿ ವಿದ್ಯಾರ್ಥಿ ಸಂಘಟನೆಗಳನ್ನು ಕೂಡ ಕರೆದಿದ್ರು. ಅಲ್ಲಿ ನಮ್ಮ ಸಂಕ್ಷಿಪ್ತವಾದಂಥ ವರದಿನ ಈಗಾಗಲೇ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ಎಲ್ಲ ಪ್ರೆಸ್ಗಳಲ್ಲೂ ಕೂಡ ಅದನ್ನು ರಿಲೀಸ್ ಮಾಡಿದ್ದೀವಿ. ಸಾಕಷ್ಟು ಜನ ಪ್ರೆಸ್ಗಳಲ್ಲೂ ಕೂಡ ತಾವುಗಳು ಕೂಡ ಅದನ್ನು ಸುದ್ದಿನೂ ಕೂಡ ಕವರ್ ಮಾಡಿದ್ರಿ. ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರಾದ ದತ್ತು ಹಯಾಳ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 1ರಂದು 206ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಕಾಕಡಾ ಚೌಕ್ ಹತ್ರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಆಚರಣೆ ಅಂಗವಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಸೈನಿಕರಿಗೆ ಗೌರವ ಪೂರ್ವಕ ಸನ್ಮಾನ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಕುಸ್ತಿ ಪಟುಗಳಿಗೆ ಸನ್ಮಾನ ಮತ್ತು ಜಾನಪದ ಗೀತೆ, ಭಜನಾ ಪದ, ಹುಟ್ಟುವ, ಬೀಸುವ, ಜೋಗುಳದ ಪದ, ಸೋಬಾನ ಪದ ಸೇರಿದಂತೆ ವಿವಿಧ ರೀತಿಯ ಹಾಡುಗಳನ್ನು ಹಾಡುವ ಮಹಿಳೆಯರಿಗೆ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. ಸೇನೆ ವತಿಯಿಂದ ಇವತ್ತು ಮಹಿಳಾ ಘಟಕ ಉತ್ತರ ಮತಕ್ಷೇತ್ರದ ಒಂದು ಮಹಿಳಾ ಘಟಕ ಆಗಿರುವ ಗಂಗೂಬಾಯಿ ಮೇಡಮ್ ಅವರು
ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಭೀಮಾ ಕೋರೆಗಾಂವ್ ಒಂದು ಗುರುತಿಸಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಕಾಕಡಿ ಚೌಕ್ ಹತ್ರ ತಿಂಗಳಿ ರೋಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಅಲ್ಲಿ ಕಾರ್ನಾಕ್ ಓಪನ್ ಸ್ಟೇಜ್ ಅಂತ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆರ್ಮಿಲಿ ಇರುವಂಥ ಒಂದು ಮಾಜಿ ಸೈನಿಕರಿಗೆ ಒಂದು 21 ಮಂದಿಗೆ ಅವರು ಗುರುತಿಸಿ ಗೌರವ ಸನ್ಮಾನ ಮಾಡ್ತಾಯಿದ್ದಾರೆ ನಮ್ಮ ಸಂಘಟನೆ ಕಡೆಯಿಂದ. ಹಾಗೂ ಈಗ ಕುಸ್ತಿ ಪಟಗಳು ಅಂದ್ರೆ ಹಳ್ಳಿ ಊರಲ್ಲಿ ಪ್ರತಿಯೊಂದು ಹಳ್ಳಿ ಇದರಿಂದ ಒಂದು 5 ಜನಕ್ಕೆ ಕುಸ್ತಿಯನ್ನು ಹಿಂದಕ್ಕೆ ಆಡ್ತಿರಲ್ಲ ಅಂಥ ಜನಕ್ಕೆ ಗುರುತಿಸಿ ನಮ್ಮ ಮಹಿಳಾ ದೇಶ ಕೂಡ ಹೋಗಿ ಅಲ್ಲಿ ಗುರುತಿಸಿ ಅವರಿಗೆ ಒಂದು ಲಿಸ್ಟ್ ಮಾಡಿ ಆ ಕುಸ್ತಿ ಆಡೋಂಥ ಒಂದು ಪಟಗಳಿಗೆ ಅವರಿಗೆ ಒಂದು ವಿಶೇಷ ಗೌರವ ಸನ್ಮಾನ ಕೂಡ ಅವರು ಇವತ್ತು ಹಮ್ಮಿಕೊಂಡಾರ. ಅದೇ ಜೊತೆಯಲ್ಲಿ ಅದು ನಮ್ಮ ಉತ್ತರ ಮತಕ್ಷೇತ್ರದ ಒಂದು 10 ಹಳ್ಳಿಗೆ ಹಿರಿಯವರಾಗಿರೋ ಮಹಿಳೆಯರಿಗೆ ಒಂದು ಏನೋ ಅವರಿಗೆ ಒಂದು ಗೌರವ ಸನ್ಮಾನ ಕೂಡ ಒಂದು 108 ಮಂದಿಗೇನು ಹಮ್ಮಿಕೊಂಡಿರೋದು. ಅದೇ ರೀತಿಯಾಗಿ ಒಂದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಯಿಂದ ಡಾಕ್ಟರ್ ರುದ್ರವಾಡಿ ಸರ್ ಅವರೊಂದು ತಂಡ ಅಲ್ಲಿಗೆ ಆ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಬಂದು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಒಂದು ಅನಾಥ ಆಶ್ರಮ ಕೂಡ ಇದೆ. ನಮ್ಮ ಗಂಗೂಬಾಯಿ ಮೇಡಮ್ ಅವರು ಭಾಗ್ಯಜ್ಯೋತಿ ಆಶ್ರಮ ಅಂದರೆ ಅದರಲ್ಲಿ ಕುಂಟ್ರು ಕುರುಡ್ರು ಭಾಳಷ್ಟು ಮಂದಿ ಜನ ಅಲ್ಲಿ ಇದ್ದಾರೆ. ಅದಕ್ಕೆ ಉಚಿತ ಒಂದು ಚಿಕಿತ್ಸೆ ಮಾಡೋಕ್ಕೋಸ್ಕರ ಒಂದು ತಂಡ ರಚನೆ ಮಾಡ್ಕೊಂಡೇಸಿ ನಮ್ಮ ಡಾಕ್ಟರ್ ರುದ್ರವಾಡಿ ತಂಡ ಕೂಡ ಅಲ್ಲಿಗೆ ಅದು ಬರ್ತಾಯಿದೆ. ಇದೇ ರೀತಿಯಾಗಿ ಎಲ್ಲವನ್ನು ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿಯಿಂದ ಒಂದು ತಿಂಗಳಿಂದ ಸತತ ಕಷ್ಟಪಟ್ಟು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಕಡೆ ಒಂದು ಧನ್ಯವಾದ ಕೊಡ್ತೀನಿ. ಚಿತ್ತಾಪುರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು 139ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಇದೇ ವೇಳೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ನಾಗ್ಯಾರೆಡ್ಡಿ ಪಾಟೀಲ್ ಕರ್ದಾಳ್, ಮಲ್ಲಿಕಾರ್ಜುನ ಕಾಳ್ಗಿ, ರಾಮಲಿಂಗ ಬಾನರ್, ವಿನೋದ್ ಗುತ್ತೇದಾರ್, ಭೀಮು ಹೊತ್ತಿನಮಡಿ, ಲಕ್ಷ್ಮೀಕಾಂತ್ ಸಾಲಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಕಾಳಗಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಮ ಜನ್ಮಭೂಮಿಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆ ಮಾಡಲಾಯಿತು. ಕಾಳಗಿ ಪಟ್ಟಣದಲ್ಲಿ ಶ್ರೀ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಮ ಜನ್ಮಭೂಮಿಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆಗೆ ರಾಮನಗರ ಹನುಮಾನ ಮಂದಿರದಲ್ಲಿ ವಿವಿಧ ಮಠಾಧೀಶರು ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ನಂತರ ಶ್ರೀರಾಮ ಪಲ್ಲಕ್ಕಿ ಹಾಗೂ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಬನಶಂಕರಿ ದೇವಸ್ಥಾನಕ್ಕೆ ತಲುಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಭಾರತ ಮಾತೆಯ ಮಕ್ಕಳಿದ್ದೀವಿ. ಭಾರತ ಅಂದ್ರೆ ಎಲ್ಲರಿಗೂ ತಾಯಿರು ಎಂಬುದನ್ನು ನಾವು ಮಾಡ್ತೀವಿ. ಹಿಂದುವರೆಗೆ ಇರುವಂತಹ ಐಕ್ಯ ರಾಷ್ಟ್ರ ಅದು ಭಾರತ ಆಗಿ ಉಳಿಬೇಕಂದ್ರೆ ಧರ್ಮ ಅಳಿಬಾರದು, ದೇಶ ಉಳಿಬೇಕು ಅಂದ್ರೆ ನಾವು ಧರ್ಮದ ಕೆಲಸ ಮಾಡಲೇಬೇಕು. ಯಾವಾಗ ಧರ್ಮದ ಬಗ್ಗೆ ನಾವು ಬಹಳ ಶ್ರೇಷ್ಠವಾದಂತಹ ಉನ್ನತವಾದ ವಿಚಾರ ಇಟ್ಕೊಂಡಿದ್ದೀವಿ, ಅವಾಗ ಭಾರತ ಜಗದ್ಗುರುವಾಗಿ ಮಾಡಿದ್ದು ಇದು ಭಾರತ. ಯಾವಾಗ ಧರ್ಮದ ಬಗ್ಗೆ ನಾವು ಅನಿಷ್ಟವಾಗಿ ಕಂಡಿದ್ದೀವಿ, ಯಾವಾಗ ನಾವು ಇನ್ನೊಬ್ಬರು ಗುಲಾಮರಾಗ್ಬಿಡ್ತೀವಿ.
ಈ ಸಂದರ್ಭದಲ್ಲಿ ಭರತನೂರಿನ ಶ್ರೀಗಳು, ರಟ್ಕಲ್ ಶ್ರೀಗಳು, ಸೂಗೂರು ಶ್ರೀಗಳು, ಸುಲೇಪೇಟದ ಶ್ರೀಗಳು, ಮುಖಂಡರಾದ ಸಂಜಯ್ ಮಿಸ್ಕಿನ್, ಶಶಿಕಲಾ ಟೆಂಗಳಿ, ರಾಜೇಶ್ ಗುತ್ತೇದಾರ್, ಬಸವರಾಜ ಬೆಣ್ಣೂರ್, ಅಂಬರೀಶ್ ಸುಲೇಗಾಂವ್, ರೇವಣಸಿದ್ದ ಮೊಗ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಚಿತ್ತಾಪುರ ಪಟ್ಟಣದಲ್ಲಿ ಕುರುಬ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ವತಿಯಿಂದ ಕುರಿಗಳ ಮೂಲಕ ಬೃಹತ್ ಪ್ರತಿಭಟನೆ ಮಾಡಿದರು. ಚಿತ್ತಾಪುರ ಪಟ್ಟಣದ ಕನಕ ಭವನದಿಂದ ಪ್ರತಿಭಟನೆ ನಡೆಸಿ ಲಾಡ್ಜಿಂಗ್ ಕ್ರಾಸ್ ಹತ್ರ ಟೈರ್ ಸುಟ್ಟು ಮಾನವ ಸರಪಳಿ ನಿರ್ಮಿಸಿ ಕೆಲ ಕಾಲ ರಸ್ತೆ ತಡೆ ನಡೆಸಿದರು. ನಂತರ ತಹಸೀಲ್ ಕಚೇರಿಗೆ ತೆರಳಿ ತಹಸೀಲ್ದಾರ್ ಸೈಯದ್ ಶಾವಲಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುರುಬ ಸಮಾಜದ ತಾಲೂಕಾಧ್ಯಕ್ಷ ಬಸವರಾಜ ಹೊಸಳ್ಳಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಪೂಜಾರಿ, ಯಲಲಿಂಗ ಪೂಜಾರಿ, ಸಿದ್ದು ಪೂಜಾರಿ, ಬಸವರಾಜ ಕೇಶ್ವರ್, ಮಲ್ಲಿಕಾರ್ಜುನ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಎಲ್ಲರೂ ಕೈ ಹಿಡ್ಕೊಂಡು ಸರ್ಪಳಿ ಹಾಕ್ರಿ, ಮಾನವ ಸರ್ಪಳಿ ಹಾಕ್ರಿ. ಕಾಳಗಿ ಪಟ್ಟಣದಲ್ಲಿ ಕುರುಬ ಸಮಾಜವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಾಳಗಿ ಪಟ್ಟಣದ ನೀಲಕಂಠ ಕಾಳೇಶ್ವರ ದೇವಸ್ಥಾನದಿಂದ ತಹಸೀಲ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪೂಜ್ಯಲಿಂಗ ಬೀರದೇವರು, ಮುಖಂಡರಾದ ಗುರುನಾಥ ಪೂಜಾರಿ, ರೇವಣಸಿದ್ದ ಅಣಕಲ್, ದೇವೇಂದ್ರಪ್ಪ ಮಾರ್ತೂರ್, ಶಿವರಾಜ ಕೊಡದೂರ್, ಶರಣು ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಬಂದಾಗ ಗುರುಗಳು ಏನ್ ಹೇಳಿದ್ರು, ಆದೇಶ ಮಾಡಿದ ಕೇಳಿದ್ರ ಸಂಗೊಳ್ಳಿ ರಾಯಣ್ಣನ ಖಡ್ಗವನ್ನು ಕೊಟ್ಟು ಕ್ರಾಂತಿಗೆ ಸಿದ್ಧವಾಗಿರಿ ಎಂದು ಆಜ್ಞೆ ಮಾಡಿದ್ದಾರೆ. ಈ ತಿಳ್ಕೊಬೇಕು, ಯಾರಿಗೆ ಅನ್ಯಾಯ ಮಾಡೋದಲ್ಲ, ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕಾಗಿ, ಯಾರಿಗೆ ಇದು ಮಾಡೋದಕ್ಕಾಗಿ ಅಲ್ಲ. ಅದಕ್ಕಾಗಿ ಇವತ್ತು ಈ ವೇದಿಕೆಯ ಮೇಲೆ ಇದ್ದಂತ ನಾವು ವಿಚಾರ ಮಾಡಬೇಕು. ಈ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಿವೆ, ಅನೇಕ ಜಿಲ್ಲೆಗಳಿದ್ದರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಭವಿಷ್ಯ ಇವತ್ತು 22 ಜಿಲ್ಲೆಗಳಿದ್ದರೂ ಕೂಡ ರಾಜ್ಯದ ಯುವ ಸಂಘದ ಅಧ್ಯಕ್ಷರನ್ನಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಲಿದು ಬಂದಿದೆ. ಅದು ನಾಯಕರಾದಂತ ನಮ್ಮ ಭಗವಂತ ಪಾಟೀಲ್ ಅವರಿಗೆ ಬಹಳ ನಾವು ಗೌರವ ಸಲ್ಲಿಸಬೇಕಾಗಿದೆ.
ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿವಸ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿವಸ ಆಚರಣೆ ಅಂಗವಾಗಿ ಇಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಪಕ್ಷದ ಧ್ವಜಾರೋಹಣ ನೆರವೇರಿಸಿ ಇದೇ ಸಂದರ್ಭದಲ್ಲಿ 5 ಕಾಂಗ್ರೆಸ್ ಹಿರಿಯ ಮುಖಂಡರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಅಶೋಕ್ ಕಟ್ಟಿ, ಲಿಂಗರಾಜ್ ಕಣ್ಣಿ, ಲಿಂಗರಾಜ್ ತಾರ್ಫೈಲ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಈರಣ್ಣ ಜಲ್ಕಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಲಾಯಿತು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಈ ಕಾಂಗ್ರೆಸ್ ಪಕ್ಷದ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತು. ಅವರನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಸಾಕಷ್ಟು ತ್ಯಾಗ ಬಲಿದಾನ ಮಾಡಿದಂಥ ಎಲ್ಲ ಅವರಿಗೂ ಕೂಡ ನಾವು ಇವತ್ತಿನ ದಿವಸ ನೆನಪು ಮಾಡಲೇಬೇಕಾಗ್ತದೆ. ಶ್ರೀಮತಿ ಈಗ ನಮ್ಮ AICCಯ ಅಧ್ಯಕ್ಷರಾಗಿ ಕೂಡ ಹೆಣ್ಣು ಮಕ್ಕಳು ಕೂಡ AICC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಿ, ಬಡವರಿಗಾಗಿ, ದೀನದಲಿತರಿಗಾಗಿ ಮತ್ತು ಎಲ್ಲ ಸಮಾಜದಲ್ಲಿ ಹಿಂದುಳಿದವರಿಗೆ, ಕಡು ಬಡವರ ಸಲುವಾಗಿ ಸಾಕಷ್ಟು ಕೆಲಸ ಮಾಡ್ಕೊತಾ ಬಂದಂಥ ಈ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದಲ್ಲಿ AICC ಅಧ್ಯಕ್ಷರಾಗಿ ಮೋತಿಲಾಲ್ ನೆಹರು ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 1919ರಲ್ಲಿ ಮೋತಿಲಾಲ್ ನೆಹರು ಅವರು ಕೂಡ AICC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 1951ರಿಂದ 54ರವರೆಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ AICC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 1959ರಿಂದ ಇಂದಿರಾ ಗಾಂಧಿ ಅವರು ಕೆಲಸ ಮಾಡಿದ್ದಾರೆ. 1978, 1983ರವರೆಗೆ ಇಂದಿರಾ ಗಾಂಧಿ ಅವರು ಕೆಲಸ ಮಾಡಿದ್ದಾರೆ. 1985ರಿಂದ 1991ರವರೆಗೆ ರಾಜೀವ್ ಗಾಂಧಿ ಅವರು ಕೆಲಸ ಮಾಡಿದ್ದಾರೆ. ಕಲಬುರಗಿಯ ಗೋದುತಾಯಿ ದೊಡ್ಡಪ್ಪ ಅಪ್ಪ ಆರ್ಟ್, ಕಾಮರ್ಸ್, ಸೈನ್ಸ್ ವುಮೆನ್ಸ್ ಡಿಗ್ರಿ ಕಾಲೇಜಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಜರುಗಿತು. ಕಾರ್ಯಕ್ರಮವನ್ನು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್ ಉದ್ಘಾಟಿಸಿ ಸೈನ್ಸ್ ಎಕ್ಸಿಬಿಷನ್ ವೀಕ್ಷಿಸಿದರು. ನನ್ನ ಹೆಸರು ರಕ್ಷಿತಾ ಚನ್ನಪ್ಪ ದಾಮ. ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಕ್ಸಿಬಿಷನ್ ಅಂದರೆ ಸೋಲಾರ್ ಎಕ್ಲಿಪ್ಸ್ ಅಂದರೆ ಯಾವಾಗ ಚಂದ್ರ, ಸೂರ್ಯ ಮತ್ತು ಭೂಮಿಯ ನಡುವೆ ಬರುತ್ತಾ ಆವಾಗ ಸೋಲಾರ್ ಎಕ್ಲಿಪ್ಸನ್ನು ನೋಡ್ಬೋದು. ಇದು ನಾವು ದಿನಾಲೂ ನೋಡ್ಬೋದಾ? ಅಲ್ಲ, ನಾವು ಈ ಅಮಾವಾಸ್ಯೆ ದಿನ ಮಾತ್ರ ನೋಡ್ಬೋದು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಟೈಮಲ್ಲಿ ನೋಡ್ಬೋದು. ಯಾಕೆ ರಾತ್ರಿ ಟೈಮಲ್ಲಿ ನೋಡಬಾರ್ದು ಅಂತ ನೀವು ಕೇಳ್ಬೋದು. ಯಾಕೆ ರಾತ್ರಿ ಟೈಮಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಚಂದ್ರ, ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಬೆಳಿಗ್ಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಬೆಳಿಗ್ಗೆ ಟೈಮಲ್ಲಿ ನೋಡ್ಬೋದು, ಡೇ ಟೈಮಲ್ಲಿ ನೋಡ್ಬೋದು. ಇದನ್ನು ನಾವು ಬರಿಗಂತ ನೋಡೋಕ್ಕಾಗಲ್ಲ, ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ನಂತರ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶ್ಮುಖ್ ಅವರು ಮಾತನಾಡಿದರು. ಶರಣ ಬಸವೇಶ್ವರ ಸಂಸ್ಥಾನದ ಅಡಿಯಲ್ಲಿರುವ ಗೋದುತಾಯಿ ಕಾಲೇಜಿನ ನಮ್ಮ ಡೈರೆಕ್ಟರ್ ಆದ ನೀಲಂಬಿಕೆ ಮೇಡಮ್ ಇದ್ದಾರೆ. ಮತ್ತು ಈ ಸಂಸ್ಥೆ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹುಟ್ಟು ಹಾಕಿದ 1934ರಲ್ಲಿ ಮಹಿಳೆಯರಿಗೋಸ್ಕರ ತೆಗೆದಂಥ ಸ್ಕೂಲ್ ಮುಂದೆ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಬಹಳ ದೊಡ್ಡ ಪ್ರಮಾಣವನ್ನು ಬೆಳೆಸಿದ್ದಾರೆ. ಮತ್ತು ಸ್ಕೂಲ್ ಹಿಡಿದು ನಮ್ಮದು ಯೂನಿವರ್ಸಿಟಿವರೆಗೂ ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಮೀಸಲಾತಿ ಅಪ್ಪಾಜಿಯವರು ಮಾಡಿದ್ದಾರೆ. ಈ ಮೊನ್ನೆ ಇಂಜಿನಿಯರಿಂಗ್ ಕಾಲೇಜ್ ಹೋದ ನಮ್ಮ ಕರ್ನಾಟಕದಲ್ಲೇ 2 ಇಂಜಿನಿಯರಿಂಗ್ ಕಾಲೇಜ್ ಮಹಿಳೆದಿದೆ. ಅದರಲ್ಲಿ ನಮ್ಮದು ಅದು ಗುಲ್ಬರ್ಗ ಅಪ್ಪಾಜಿ ನಮ್ಮ ಸಂಸ್ಥೆಯಲ್ಲಿ ಒಂದು ಅಪ್ಪಾಜಿಯವರ ಸಂಸ್ಥೆಯಲ್ಲಿ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಇಲ್ಲಿ ಸೈನ್ಸು ಕಾಮರ್ಸ್ ಇತ್ತು, ಆದರೆ ನೀಲಂಬೇಕರ್ ಮೇಡಮ್ ಅವರು ನಮ್ಮ ಪ್ರಿನ್ಸಿಪಾಲರ್ ಇದ್ದಾಗ ಅಪ್ಪಾಜಿಯವರು ಮನವೊಲಿಸಿ ಒಂದು ಸೈನ್ಸ್ ಒಂದು ಸಪ್ರೇಟ್ ಮಾಡಬೇಕು, ಯಾಕಂದರೆ ನಮ್ಮದು ಸೈನ್ಸು ಕೋ ಎಜುಕೇಷನ್ ಇತ್ತು, ಅದು ಸೈನ್ಸ್ ಸಪ್ರೇಟ್ ಮಾಡೋಣ ಅಂತೇಳಿ ಅಂದಾಗ ಅಪ್ಪಾಜಿಯವರು ಅವರ ಆಜ್ಞೆ ಪ್ರಕಾರ ಮಾಡಿದ್ದಾರೆ. ಈಗ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈಗಿನ ಪ್ರಿನ್ಸಿಪಾಲರಾದ ನಮ್ಮ ಜಾನ್ವಿ ಮೇಡಮ್ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಹೀಗೆ ಮುಂದೆ ಬೆಳೆದು ಮುಂದೆ ಮತ್ತು PG ಕೋರ್ಸ್ಗಳನ್ನು ಇಲ್ಲೇ ಮುಂದೆ ನಾವು ತೊಗೋಬೋದು. ನಮ್ಮದು ಯೂನಿವರ್ಸಿಟಿಯಲ್ಲಿ ನಮ್ಮದರೆ ಮಹಿಳಾ ಯೂನಿವರ್ಸಿಟಿಯಲ್ಲಿ ಅಡಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಅಂದರೆ ಈ ಕಾಲೇಜು
ಅದಕ್ಕೋಸ್ಕರ ಮತ್ತು ಈ ಎಕ್ಸಿಬಿಷನ್ ನಮ್ಮ ಮಕ್ಕಳು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಹಾಗೆ ಜ್ಞಾನ ಜಾಸ್ತಿ ಆದಂಗೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿ ಮಾಡ್ತಾರೆ. ಮತ್ತು ಅವ್ರ ಬಂದಂಥ ನಮ್ಮ ಕೋಆರ್ಡಿನೇಟರ್ ಆದ ಶ್ವೇತಾ ಮೇಡಮ್ ಅವರು ಇದು ಕೋಆರ್ಡಿನೇಟರ್ ಇದ್ದಾರೆ, ಇದನ್ನು ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ನಮ್ಮ ಸ್ಟಾಫ್ದವರು ಒಳ್ಳೆಯ ಎಲ್ಲ. ಇನ್ನು ಇದೇ ವೇಳೆಯಲ್ಲಿ ಡಾಕ್ಟರ್ ಶ್ವೇತಾ ಮಾತನಾಡಿದರು. ಗೋದುತಾಯಿ ಡಿಗ್ರಿ ಕಾಲೇಜ್ ಫಾರ್ ವುಮನ್. So with the divine blessing of our Lord Chanavasheshwara and the Pujya Doda Papaji and the Godutai Avaji, by the direction of our director Dr. Nilambika Sherikar and with the permission of our principal Janki Hosur ma'am, we have organized the science exhibition. So it gives me immense pleasure to inform you that our science exhibition comprises the 4 categories like physics, chemistry, zoology, mathematics and the computer science. It contains different working models, practical experiments, charts and some computer programs. So students have taken so much efforts to successful the exhibitions and they have done the very good job for these exhibitions. So they are the gems of our colleges. So we are very proud of them. ಈ ಸಂದರ್ಭದಲ್ಲಿ ಡಾಕ್ಟರ್ ಜೀಬಾ ಪರ್ವಿನ್, ಡಾಕ್ಟರ್ ಎಂಸಿ ಚುಂಚಿ, ಡಾಕ್ಟರ್ ನೀಲಾಂಬಿಕಾ ಶೇರಿಕರ್, ಜಾನಕಿ ಹೊಸೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸಿರೆ ಅಂದವು ಮೈ ಮನ ಕದಿಯುವ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.